ಒಂದಾನೊಂದು ಕಾಲದಲ್ಲಿ ಅವಂತಿ ರಾಜ್ಯವನ್ನು ಜಗಪತಿ ವರ್ಮ ಎಂಬ ರಾಜ ಪರಿಪಾಲಿಸುತ್ತಿದ್ದ. ಆತನಿಗೆ ಯಾವಾಗೂ ಹುಚ್ಚು ಯೋಚನೆನೇ ಬರ್ತಿರತ್ತೆ. ರಾಜ ದರ್ಬಾರಲ್ಲಿ ಪ್ರಜೆಗಳ ಸಮಸ್ಯೆಗಳನ್ನು ತೀರಿಸದೆ ತಲೆಹರಟೆ ಪ್ರಶ್ನೆಗಳಿಂದ ಕಾಲ ಕಳೀತಿದ್ದ. ಮಹಾಮಂತ್ರಿ ಸುಬುದ್ಧಿ ಚಾಣಕ್ಯತನದಿಂದ ಪರಿಪಾಲನೆ ಸುಲುವಾಗಿ ನಡೆಯೋದ್ರಿಂದ ತನ್ನ ಸಹಾಯ ತಾನು ಮಾಡ್ತಿದ್ದ. ಹಾಗೆ ಜಗಪತಿ ವರ್ಮ ತಲೆಹರಟೆಗೆ ತನ್ನ ಬುದ್ಧಿವಂತಿಕೆಯಿಂದ ಕಟ್ಟುನಿಟ್ಟು ಮಾಡ್ತಿದ್ದ. ಇದು ಹೀಗಿರ್ಬೇಕಾದ್ರೆ ಜಗಪತಿ ವರ್ಮನಿಗೆ ನಿದ್ದೆಯಲ್ಲಿ ಒಂದು ಕನಸು ಬಂತು. ಆ ಕನಸು ಮಹಾರಾಜನಿಗೆ ಎಷ್ಟೋ ಉತ್ತೇಜನವನ್ನು ಉತ್ಸಾಹವನ್ನು ಕೊಟ್ಟಿತ್ತು. ಮರುದಿನ ಬೆಳಿಗ್ಗೆ ಮಹಾಮಂತ್ರಿ ಸುಬುದ್ದಿನ ಕರೆದು, ಮಹಾಮಂತ್ರಿ, ರಾತ್ರಿ ನನಗೆ ಒಂದು ಕನಸು ಬಂತು. ಆ ಕನಸಲ್ಲಿ ಒಂದು ಅದ್ಭುತವಾದ ಭವನ ನೆಲದ ಮೇಲೆ ಇರದೆ ಗಾಳಿಯಲ್ಲಿ ತೇಲುತ್ತಾ ಕಾಣಿಸ್ತಿತ್ತು. ಅಂತಹ ಅದ್ಭುತವಾದ ಭವನ ನಮಗೆ ತಕ್ಷಣ ಬೇಕು. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ಹಾಗೆ ಗಾಳಿಯಲ್ಲಿ ತೇಲೋ ಅದ್ಭುತವಾದ ಭವನವನ್ನು ಯಾರಾದ್ರೂ ನಿರ್ಮಿಸ್ಕೊಟ್ರೆ ಅವ್ರಿಗೆ ನನ್ನ ಅರ್ಧ ರಾಜ್ಯ ಬರೆದು ಕೊಡ್ತೀನಿ. ಈಗ್ಲೇ ರಾಜ್ಯವಲ್ಲೆಲ್ಲ ಈ ವಿಷಯವನ್ನ ಟಂಗೂರ ಸಾರಿಸಿ ಅಂತ ಆಜ್ಞಾಪಿಸಿದ. ರಾಜನ ಬಗ್ಗೆ ತಿಳಿದ ಮಹಾಮಂತ್ರಿ, ಸರಿ ಮಹಾರಾಜ ಅಂತ ತಲೆಯಲ್ಲಾಡಿಸಿ 2 ದಿನದ ನಂತರ ಒಂದು ವೃದ್ಧನು ಮಹಾರಾಜರ ಸಂದರ್ಶನಕ್ಕೆ ರಾಜ್ಯಸಭೆಗೆ ಬಂದ. ತಾತ, ಎಲ್ಲಿಂದ ಬಂದಿರುವೆ? ನಾನ್ ನಿನ್ಗೆ ಏನ್ ಸಹಾಯ ಮಾಡ್ಲಿ? ನನ್ನಿಂದ ಏನ್ ಆಶಿಸ್ತಿದ್ಯಾ ಅಂತ ಕೇಳಿದ ಜಗಪತಿ ವರ್ಮ. ಮಹಾರಾಜ, ನನ್ನ ಹೆಸರು ರಾಮಯ್ಯ. ನನಗೆ ನನ್ನವ್ರು ಅಂತ ಯಾರೂ ಇಲ್ಲ. ಇಲ್ಲೇ ಛತ್ರದಲ್ಲಿ ನಿವಸಿಸುತ್ತಿದ್ದೇನೆ. ನನಗೆ ನೀವೇ ನ್ಯಾಯ ಮಾಡ್ಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥಿಸಿದ. ತಾತ, ಈ ವಯಸ್ಸಲ್ಲಿ ನಿನಗೆ ಅನ್ಯಾಯ ಮಾಡಿದವ್ರು ಯಾರು? ಅವ್ರು ಎಷ್ಟು ದೊಡ್ಡವರಾದ್ರೂ ಅವ್ರನ್ನ ಕಠಿಣವಾಗಿ ಶಿಕ್ಷಿಸ್ತೀನಿ ಅಂತಾನೆ ಮಹಾರಾಜ. ಮಹಾಪ್ರಭು, ನೀವು ಕೋಪಿಸಿಕೊಳ್ಳಬಾರದು. ನನಗೆ ಅನ್ಯಾಯ ಮಾಡಿದ್ದು ನೀವೇ ಅಂತ ಅಂದ ರಾಮಯ್ಯ. ತಾತ, ನೀನು ತಪ್ಪಾಗನ್ಕೋತಿದ್ಯಾ? ನಾನ್ ನಿನ್ನ ನೋಡ್ತಿರೋದೇ ಇದೇ ಮೊದಲನೇ ಬಾರಿ. ನಾನ್ ನಿನ್ಗೆ ಅನ್ಯಾಯ ಮಾಡ್ತೀನ ಅಂತಾನೆ ಜಗಪತಿ ವರ್ಮ. ಮಹಾರಾಜ, ಹೇಳ್ತೀನಿ ಕೇಳಿ. ನಿನ್ನೆ ರಾತ್ರಿ ನೀವು ನಮ್ಮ ಮನೆಗ್ ಬಂದು ನಾನ್ ಇಟ್ಕೊಂಡಿದ್ದ ಹಣ ಚಿನ್ನ ಎಲ್ಲ ನೀವು ದೋಚ್ಕೊಂಡು ಹೋದ್ರಿ. ತಾತ, ನಿಂಗೇನಾದ್ರೂ ಮತಿ ಇದ್ಯಾ? ನೀನ್ ಯಾರಂತ ಮಾತಾಡ್ತಿದ್ಯಾ? ಗೊತ್ತಿಲ್ದೆ ಮಾತಾಡ್ತಿದ್ಯಾ? ನಾನು ಈ ದೇಶದ ಮಹಾರಾಜ. ನಾನು 10 ಜನರಿಗೆ ಕೊಡೋನೆ ಹೊರತು ದೋಚ್ಕೊಳ್ಳೋನಲ್ಲ. ದಯವಿಟ್ಟು ಹುಚ್ಚು ಮಾತಾಡ್ಬೇಡ ಅಂತ ಜೋರಾಗಿ ಹೇಳ್ದ ಮಹಾರಾಜ. ಪ್ರಭು, ನೀವು ನನ್ನ ಕ್ಷಮಿಸಬೇಕು. ನಿನ್ನೆ ರಾತ್ರಿ ನೀವು ನನ್ ಕನ್ಸಲ್ ಕಾಣಿಸಿದ್ರಿ. ನನ್ನ ಹತ್ರ ಇರೋದನ್ನೆಲ್ಲ ದೋಚ್ಕೊಂಡ್ ಹೋದ್ರಿ. ತಾತ, ಕನಸುಗಳು ನಿಜ ಆಗುತ್ತಾ? ಇದು ನಿನ್ನ ಅಮಾಯಕತ್ವ ಅಲ್ವಾ? ಕನಸು ನಿಜ ಆಗಿದೆ ಅಂತ ನಾವೆಲ್ಲಾದ್ರೂ ನೋಡಿದೀವ, ಕೇಳಿದೀವ? ನಾನ್ ನೆನ್ಸ್ಕೊಂಡ್ರೆ ಈಗ್ಲೇ ನಿನ್ನ ಕಠಿಣವಾಗಿ ಶಿಕ್ಷಿಸಬಲ್ಲೆ. ವಯಸ್ಸಾಗಿರುವ ವೃದ್ಧ ಅಂತ ಬಿಟ್ಬಿಡ್ತಿದ್ದೀನಿ. ಈಗ್ಲಾದ್ರೂ ನೀನ್ ತಪ್ಪು ತಿಳ್ಕೊಂಡು ನನ್ನ ಕ್ಷಮಾಪಣೆ ಕೇಳಿ ಮುದುಕ ಅಂತ ನಿನ್ಗೆ ಕ್ಷಮೆ ಭಿಕ್ಷೆ ಕೊಡ್ತೀನಿ. ಅಯ್ಯ, ನನ್ ಕ್ಷಮಿಸಬೇಕು. ಕನಸುಗಳು ನಿಜ ಆಗುತ್ತೋ ಇಲ್ವೋ ನನಗ್ ಗೊತ್ತಿಲ್ಲ. ನಿಮ್ಗೆ ಅಲ್ವಾ ಕನಸಲ್ಲಿ ಗಾಳಿಲಿ ತೇಲೋ ಭವನ ಬಂದಾಗ ಅಂತ ಭವನನೇ ಬೇಕು ಅನ್ನೋ ಯೋಚನೆ ಬಂದಿದ್ದು. ಹಾಗೆ ನಿರ್ಮಿಸಿದವ್ರಿಗೆ ಅರ್ಧ ರಾಜ್ಯವನ್ನು ಸಹ ಕೊಡ್ತೀನಿ ಅಂತ ಹೇಳಿದೀರಾ. ಮತ್ತೆ ನಿಮ್ ಕನ್ಸು ನಿಜ ಆಗತ್ತೆ ಅಂತ ಅಷ್ಟು ಗಟ್ಟಿಯಾಗಿ ಅನ್ಕೊಂಡಾಗ ಮತ್ತೆ ನನ್ ಕನ್ಸು ಸಹ ನಿಜ ಆಗೋದ್ರಲ್ಲಿ ತಪ್ಪೇನಿದೆ? ಮಹಾರಾಜನಿಗೆ ವಿಷಯ ಅರ್ಥ ಆಯ್ತು. ಕನಸುಗಳು ಯಾವತ್ತಿಗೂ ನಿಜ ಆಗಲ್ಲ ಅಂತ ಆತನಿಗೆ ಅರ್ಥ ಆಯ್ತು. ನೀನ್ ಹೇಳಿದ್ದು 100% ನಿಜ. ನಮ್ಗೆ ನಿದ್ದೆಯಲ್ಲಿ ಬರೋ ಕನಸುಗಳು ಯಾವತ್ತಿಗೂ ನಿಜ ಆಗಲ್ಲ. ಕನಸುಗಳು ಯಾವತ್ತಿಗೂ ಕನಸುಗಳೇ. ನನ್ ಕಣ್ಣು ತೆರೆಸ್ದೆ. ಮಹಾರಾಜ, ನಿಮ್ಗೆ ಈ ವಿಷಯನ ಅನುಭವದಿಂದಾನೇ ತಿಳಿಸ್ಬೇಕಂತಾನೆ ಮುದುಕ ತಾತ ವೇಷವನ್ನು ಹಾಕೊಂಡು ರಾಮಯ್ಯನ ಹಾಗೆ ಬಂದೆ ಅಂತ ತಾನು ಅಂಟಿಸ್ಕೊಂಡಿದ್ದ ಮೀಸೆಗಳು ಗಡ್ಡಗಳು ತೆಗೆದುಬಿಟ್ಟ ಸುಬುದ್ಧಿ. ಮಹಾಮಂತ್ರಿ ಬುದ್ಧಿವಂತಿಕೆಯನ್ನ ಮಹಾರಾಜು ಅಭಿನಂದಿಸಿದ. ಆ ದಿನದಿಂದ ತಲೆಹರಟೆ ವೇಷಗಳು ಹಾಕದೆ ಪರಿಪಾಲನೆಯಿಂದ ಪ್ರಜೆಗಳ ಮೆಚ್ಚುಗೆ ಪಡೆದ ಜಗಪತಿ ವರ್ಮ.